ಸತ್ಯ ಹೊರ ಬರೋವರೆಗೂ ಸುಳ್ಳಿನಿದೆ ದರ್ಬಾರು ಓಡಲಿ, ಎಷ್ಟು ದಿನ ಓಡುತ್ತಾ ತೊಂದರೆ ಇಲ್ಲ. ನಮಸ್ತೆ, ನಾನು ನಿಮ್ಮ ಜಯರಾಜ್ ನಾಯ್ಡು. ಕಳೆದ 3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಏನಾಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಬಂದಂತಹ ಒಂದು ಎಡಿಟೆಡ್ ವಿಡಿಯೋ ಇಟ್ಟುಕೊಂಡು 14-15 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂತಹ ಈ ಆಸರೆ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಪಟ್ಟರಲ್ಲ, ಆಗಬೇಕಾಗಿದ್ದೆ. ಆಸರೆ ಕಟ್ಟಿ ದುಡ್ಡು ಮಾಡಬೇಕು ಅಂತ ಬಂದನಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಅನಾಥರ ಹೆಸರಲ್ಲಿ ದುಡ್ಡು ಮಾಡೋದಂದರೆ ನಮ್ಮಮ್ಮನ ನಾನು ತಲೆ ಹಿಡಿಯೋದು ಒಂದೇ ಅಂತ. ಇವತ್ತು ಅದಕ್ಕೆ ತಕ್ಕ ಉತ್ತರ ಸಿಕ್ಕಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದನ್ನು ಕಟ್ಟಿದ್ದೇ ಉದ್ದೇಶ. ನಾನೊಬ್ಬ ಹ್ಯಾಂಡಿಕ್ಯಾಪು, ನನ್ನ ಹೆಂಡತಿ ಅನಾಥೆ, ನಾವು ಸೇರಿ ಕಟ್ಟಿದ್ದೆ ಆಸರೆ. ಆ ಆಸರೆ ಹೆಸರನ್ನು ಇವತ್ತು ಸರ್ಕಾರ ಸಹ ತಗೊಂಡು ಮನೆಗೆ ಸೇರಿಸತಕ್ಕಂಥ ಕಾರ್ಯಕ್ಕೆ ಆಸರೆ ಅಂತ ಒಂದು ಹೆಸರು. ನಾನು ತಪ್ಪೇ ಮಾಡಿರ್ಬೋದು, ಆದರೆ ಅದನ್ನು ವಿಚಾರ ಮಾಡಿ ನೋಡಬೇಕಾಯ್ತಲ್ಲ. ಎಲ್ಲಾಗಿದೆ? ಯಾರಾದರೂ ಸಂತ್ರಸ್ತೆ ಒಬ್ಬರು ಬಂದು ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಅಥವಾ ಯಾರಾದರೂ ಬಂದು ಹೌದು ನಾಡು ಇಂದ ಈ ಥರ ಮೋಸ ಆಗಿದೆ ಅಂತ ಒಬ್ಬರು ಕೊಟ್ಟಿದ್ದಾರಾ? ಆಗಿರ್ಬೋದು, ಅಥವಾ ಎಡಿಟೆಡ್ ಆಗಿರ್ಬೋದು, ಪೂರ್ವಾಪರ ತಿಳಿಯದನೆ ಹೆಣ್ಣಿನ ಬಗ್ಗೆ ಅಷ್ಟೊಂದು ಮಮಕಾರ ಇರ್ತಕ್ಕಂಥವ್ರು ನನ್ನ ಹೆಣ್ಣಿನೊಬ್ಬ ಹೆಣ್ಣಲ್ವಾ? ಇಷ್ಟೊಂದು ಕಮೆಂಟ್ ಆಗ್ತಾಯಿದ್ದೀರಾ. ನಿಮಗೆ ಉದ್ದೇಶ ಆಸರೆನೇ ಬಂದು ಮಾಡಿಸ್ಬೇಕು ಅನ್ನೋದಿದ್ದರೆ ಬನ್ನಿ, ಇವತ್ತಿಗೂ ನಾಕಿ ಕೂಡ ರೆಡಿದ್ದೀನಿ ಅಂತಾರೆ. ಯಾರಿದ್ದಾರೆ ನಡೆಸೋದು? ಏನೋ ಸಿಗುತ್ತೆ ಅಂತೇಳಿ ಬಾಚ ಕೆಲಸನ ಯಾರು ಇಷ್ಟಪಟ್ಟು ಮಾಡಲ್ಲ. ಅದಿದೆ, ಅಷ್ಟು ಮಾಡಿದಾನೆ, ಇಷ್ಟು ಮಾಡಿದಾನೆ. ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ? ಇಲ್ಲಿ ಎಲ್ಲ ತಾಯಿಯಂದೇ ಇರೋದು. ನನ್ನ ತಾಯಿ ಮೇಲೆ ನಾನು ರೇಪ್ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಒಟ್ಟಾರೆ ಇದಕ್ಕೆಲ್ಲ ಉತ್ತರ ನನ್ನ ಜೊತೆಗಿದ್ದವರೇ ಮಾಡಿರ್ತಕ್ಕಂಥ ಪಿತೂರಿಗೂ ಅವರೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದರೆ ಆಗಿದೆ ಏನೇನು ಇವತ್ತು ಏನೇನು ಯಾವುದೋ ಖಾಸಗಿ ವಾಹಿನಿಯಲ್ಲಿ ಬಂತು, ಅದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅದೇನು ಮಾಡಬೇಕು ಮಾಡಿದ್ವಿ. ಅವರಿಗೂ ಕಾನೂನವರಿಗೂ ಗೊತ್ತಾಗಿ ಇವತ್ತೆಲ್ಲ ಕಡೆನೂ ಮಾಡಿದ್ದಾರೆ. ಇನ್ನು ಯಾರು ಈ ಸುಳ್ಳು ಸುದ್ದಿನೇನು ಹಾಕ್ತಿದ್ರಲ್ಲ, ಮರಿಬೇಡಿ. ಕಾನೂನು ರೀತಿಯಲ್ಲೇ ನಾಯ್ಡು ಕ್ರಮ ತಗೊಳ್ತಾನೆ. ಆಸರೆ ಕ್ಲೋಸ್ ಮಾಡಿದ್ರೂ ಪರವಾಗಿಲ್ಲ. ಇವತ್ತೇನು ನನ್ನ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದೀರಾ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀರಾ. ಅದಕ್ಕೆ ಅಂದರೆ ಕಾನೂನಿದೆ, ಕಾನೂನು ನಂಬಿದವನು ನಾನು, ಕಾನೂನು ಮೂಲಕನೇ ಉತ್ತರ ಕೊಡ್ತೀನಿ. ಈಗಾಗಲೇ ಎಲ್ಲ ಸಿದ್ಧ ಮಾಡಿದ್ದೀನಿ. ವೇಟ್ ಆ್ಯಂಡ್ ಸಿ. ಇದಕ್ಕಿಂತ ನಾನು ಹೇಳಿದ್ರು, ನನ್ನ ಪರವಾಗಿ ನಿಂತಹ ಅವರಿಗೆ ಮೊದಲೇ ಜನರು ನನ್ನ ಬಗ್ಗೆ ಗೊತ್ತಿದ್ದರು, ಮತ್ತು ಜೊತೆಗೆ ಇದ್ದು ನನ್ನ ಬಗ್ಗೆ ಹಾಕಿಕೊಟ್ಟವರು ಎಲ್ಲರಿಗೂ ಸಹ ಧನ್ಯವಾದಗಳು. ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಥರದ ನೋವು ಬರದೇ ಇರಲಿ ಅಂತ ಹೇಳಿ ಆ ದೇವರನ್ನು ಕೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.